ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಚಾರ ಏನಪ್ಪಾ ಅಂತಂದ್ರೆ ಭಾರತದಲ್ಲಿ ಎಷ್ಟು ಬ್ಲೂ ಫ್ಲಾಗ್ಗಳನ್ನ ಪಡ್ಕೊಂಡಿದಾವೆ ಅಂತೇಳಿ ಅದು ಅಷ್ಟು ಕೂಡ ಮ್ಯಾಪ್ ಮುಖಾಂತರನೇ ನೋಡೋಣ. ಯಾರು ಹೊಸಬ್ರು ನೋಡ್ತಾ ಇದ್ರಿ, KS ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನ ಏನ್ ಮಾಡಿಯಪ್ಪ ಅಂತಂದ್ರೆ ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಯಾಕಂತಂದ್ರೆ ಮೊದಲು ಮಾಡಿರುವಂತಹ ವಿಡಿಯೋಗಳನ್ನ ನಿಮಗೆ ನೋಟಿಫಿಕೇಶನ್ ಅನ್ನ ಬರುತ್ತೆ. ಓಕೆ, ಈಗ ಟೋಟಲ್ ಆಗಿ ಎಷ್ಟು ಬ್ಲೂ ಫ್ಲಾಗ್ಗಳನ್ನ ಇದಾವೆ, ಮತ್ತೆ ದಕ್ಷಿಣದಿಂದ ಹಿಡಿದು ಉತ್ತರದವರೆಗೂ ಯಾವ್ದಿದಾವೆ, ಮತ್ತು ಪಶ್ಚಿಮದಲ್ಲಿ ಯಾವ್ದು ಬರುತ್ತೆ ಮತ್ತು ಪೂರ್ವದಲ್ಲಿ ಯಾವ್ದು ಬರುತ್ತವೆ ಅಂತೇಳಿ ನಿಮಗೆ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮಗಳಲ್ಲಿ ನಿಮ್ಮನ್ನ ಕೇಳುವಂತ ಚಾನ್ಸಸ್ಗಳಿರುತ್ತೆ. ಸೊ ಆ ಉದ್ದೇಶಕ್ಕಾಗಿ ನಾನು ಏನ್ ಮಾಡ್ತಾ ಇದೀನಪ್ಪ ಅಂತಂದ್ರೆ ಕಂಪ್ಲೀಟ್ಲಿ ನಿಮಗೆ ಮ್ಯಾಪ್ ಮುಖಾಂತರ ಎಲ್ಲೆಲ್ಲಿ ಕಂಡು ಬರ್ತದೆ, ಯಾವ್ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರುತ್ತೆ ಅನ್ನೋದು ಕಂಪ್ಲೀಟ್ಲಿ ನಾನು ನಿಮ್ಗೆ ಮ್ಯಾಪ್ ಮುಖಾಂತರವನ್ನ ತಿಳಿಸ್ಕೊಡ್ತೀನಿ. ಇದರ PDF ಏನ್ ಬೇಕಲ್ಲ, PDF ಅನ್ನ ಬೇಕಂದವರು ಟೆಲಿಗ್ರಾಮ್ ಗ್ರೂಪ್ ಇದೆ KS ಮಾಸ್ಟರ್ ಮೈಂಡ್, ಅದು ಕೂಡ ನೀವೇನಪ್ಪಾ ಅಂತಂದ್ರೆ ಅಲ್ಲಿ ಜಾಯ್ನ್ ಆದ್ರೆ ಅಂದ್ರೆ ಇದ್ರ PDF ಅನ್ನ ಕೊಡುತ್ತೆ. ಹಾಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತ, ನೆಕ್ಸ್ಟ್ ವಿಡಿಯೋನ ಯಾವ್ದು ಬೇಕು ಕಮೆಂಟ್ ಮುಖಾಂತರ ತಿಳಿಸಿ. ಯಾಕಂತಂದ್ರೆ ನೀವು ಈಗಾಗಲೇ ಕೇಳ್ತಾ ಇದ್ದೀರಿ ರಾಷ್ಟ್ರೀಯ ಉದ್ಯಾನವನಗಳನ್ನು ಬೇಕು ಅಂತೇಳಿ, ಇದು ಆದ ಕೂಡಲೇ ರಾಷ್ಟ್ರೀಯ ಉದ್ಯಾನವನಗಳನ್ನ ತೆಗೆದುಕೊಳ್ತಾ ಇದ್ದೀನಿ ನಾನು. ಹಾಗೆ ಇವತ್ತೇನಪ್ಪಾ ಅಂತಂದ್ರೆ ಬ್ಲೂ ಫ್ಲಾಗ್ಗಳನ್ನ ಪಡ್ಕೊಂಡಿರುವಂತ ಯಾವ ಪ್ರದೇಶ, ಯಾವ್ದಾವ್ದು ರಾಜ್ಯಗಳಂತ ನೋಡ್ಕೊಳ್ಳೋಣ. ಇದಕ್ಕಿಂತ ಮುಂಚೆ ನಾನು ಏನಪ್ಪಾ ಮಾಡ್ತೀನಿ ಅಂತಂದ್ರೆ ಇದ್ರದ್ದೊಂದು ಸ್ವಲ್ಪ ಮಾಹಿತಿಯನ್ನ ಕೊಟ್ಟು ನಿಮಗೆ ಬರೆಸ್ಬೇಕಾಗತ್ತ. ಯಾಕೆ ಅಂತಂದ್ರೆ ಹಾಗೆ ಡೈರೆಕ್ಟ್ ಆಗಿ ಬ್ಲೂ ಫ್ಲಾಗ್ಗಳನ್ನ ಹೇಳ್ಬಾರ್ದು. ಇದನ್ನ ಯಾವ ಸಂಸ್ಥೆ ಕೊಡುತ್ತದೆ ಅಂತ ಕ್ವಶನ್ ಏನಾದ್ರು ಕೇಳಿದ್ರು ಅಂತಂದ್ರೆ ಡೆನ್ಮಾರ್ಕ್ ಮೂಲದ ಫೌಂಡೇಶನ್ ಫಾರ್ ದ ಎನ್ವೈರನ್ಮೆಂಟ್ ಅವರು ಎಜುಕೇಶನ್ಸ್ ಆ ಸಂಸ್ಥೆ ಏನ್ ಮಾಡ್ದಪ್ಪ ಅಂತಂದ್ರೆ ಕೊಡುತ್ತೆ. ಡೆನ್ಮಾರ್ಕ್, ಇದನ್ನ ಬರ್ಕೊಂಡ್ ಬಿಟ್ಕೊಳ್ಳಿ. ಓಕೆ, ಡೆನ್ಮಾರ್ಕ್ ಕೊಡುತ್ತೆ. ಸೊ ಈ ಸಂಸ್ಥೆ ಏನ್ ಮಾಡತ್ತಪ್ಪ ಅಂತಂದ್ರೆ ಇಲ್ಲಿ ಬರ್ದಿರ್ತೀನಿ, ಅದ್ರ ಸ್ಪೆಲ್ಲಿಂಗ್ ಅನ್ನ ಆಮೇಲೆ ನೀವು ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಓಕೆನಾ? ಹಾಗಿತ್ತಂದ್ರೆ ಭಾರತದ ಪರಿಸರ ಸಂರಕ್ಷಣಾ ಕಾಯ್ದೆ ಅಂತೇಳಿ ಒಂದು ಬರುತ್ತೆ. ಅದರ ಅಡಿಯಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸೆಕ್ಷನ್ 3 ಅಡಿಯಲ್ಲಿ ಫೆಬ್ರವರಿ, ಅಂದ್ರೆ ನಮ್ಮಲ್ಲಿ ಫೆಬ್ರವರಿ 1991ರಲ್ಲಿ ಮೊದಲ ಕರಾವಳಿಯ ನಿಯಂತ್ರಣ ವಲಯವನ್ನ ಸೂಚನೆಯನ್ನ ನೀಡುತ್ತೆ. ಯಾವುದರ ಕಾಯ್ದೆ ಮುಖಾಂತರ ಕೇಳ್ತಾರೆ? 1980ರ ಕಾಯ್ದೆಯ ಮುಖಾಂತರ. ಪರಿಸರ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅಂತಂದ್ರೆ ಇದನ್ನ ಪರಿಸರ, ನಾನು ನಿಮಗೆ ಅದಕ್ಕೆ ಹೇಳಿದೀನಿ ಏನಪ್ಪಾ ಅಂದ್ರೆ ಈ ಮ್ಯಾಪಿನ ಹಿಂದ್ಗಡೆಗೆ ಈ ಪಾಯಿಂಟ್ಸ್ ಗಳನ್ನ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಬರ್ಕೋಬೇಕಾಗ್ತದೆ. ಓಕೆನಾ? ಪರಿಸರ ಸಚಿವಾಲಯದ ಅಡಿಯಲ್ಲಿ ಕರಾವಳಿಯ ಪ್ರದೇಶದಲ್ಲಿ ಸುಸ್ಥಿರ ಅಭಿವೃದ್ಧಿಯನ್ನ ಉದ್ದೇಶಕ್ಕಾಗಿ ಇಲ್ಲಿ ಅದು ಒಂದು ಬಿಮ್ಸ್ ಅಂತೇಳಿ ಕಾರ್ಯಕ್ರಮವನ್ನ ತಂದಿದ್ದಾರೆ. ನಮ್ಮಲ್ಲಿ ಭಾರತದಲ್ಲಿ ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದಕ್ಕೆ ಮಾನ್ಯತೆಗಳನ್ನ ಕೊಡ್ತಾರೆ. ಅಂತಂದ್ರೆ ನಮ್ಮಲ್ಲಿ ಮಾನ್ಯತೆ ಕೊಡ್ತು ಅಂತಂದ್ರೆ ಇಲ್ಲಿ ಡೆನ್ಮಾರ್ಕ್ ಅಲ್ಲಿ ಕೂಡ ಡೈರೆಕ್ಟ್ ಮಾನ್ಯತೆಗಳನ್ನ ಕೊಡುವಂತದ್ದಾಗಿರುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಟ್ರಯಲ್ ಮಾಡ್ತಾರೆ. ಟ್ರಯಲ್ ಮಾಡಿ ಇದನ್ನ ಸ್ವಚ್ಛ ಇಡೋದಕ್ಕೆ ನೋಡ್ತಾರೆ. ಸ್ವಚ್ಛ ಇಟ್ಟಂತದ್ದು ಬೇರೆದವ್ರು ಬಂದಾಗ ಏನ್ ಮಾಡ್ತೀವಿ, ಇದನ್ನ ನಮಗೆ ಈಸಿಯಾಗಿ ಅವರಿಗೆ ಫೈಂಡ್ ಔಟ್, ಇವರ ಮಾನದಂಡಗಳನ್ನ ಏನಿರ್ತಾವೋ ಬ್ಲೂ ಫ್ಲಾಗ್ ಕೊಡ್ಬೇಕಾದ್ರೆ ಆ ಮಾನದಂಡಗಳನ್ನ ನಮ್ಮಲ್ಲಿ ಕೂಡ ಅನ್ವಯಿಸುತ್ತೆ. ಅದನ್ನ ಮಾಡ್ಕೊಂಡು ನಾವು ಕ್ಲೀನ್ ಇಟ್ಕೊಂತೀವಿ. ಸೊ ಅವಾಗ ನಮ್ದು ಏನಾಗುತ್ತೆ ಅಂತಂದ್ರೆ ಬ್ಲೂ ಫ್ಲಾಗ್ ಲಿಸ್ಟ್ಗೆ ಸೇರ್ಪಡೆ ಆಗುತ್ತೆ. ಅಷ್ಟು ನೆನಪಿರ್ಲಿ. ಅದೇ ರೀತಿಯಾಗಿ ನೀಲಿ ಧ್ವಜದ ಪ್ರಮಾಣೀಕರಣ ಅಂತಂದ್ರೆ 1985ರಲ್ಲಿ ಫ್ರಾನ್ಸ್ ನಲ್ಲಿ ಒಂದು ಇದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಪ್ರಾರಂಭವನ್ನ ಮಾಡ್ತಾರೆ. ಫ್ರಾನ್ಸ್ ನಲ್ಲಿ, ಓಕೆ, ಫ್ರಾನ್ಸ್ ನಲ್ಲಿ ಪ್ರಾರಂಭವನ್ನ ಮಾಡ್ತಾರೆ. 1987ರಲ್ಲಿ ಇದನ್ನ ಯುರೋಪಿಯನ್ ಮತ್ತು 2001ರಲ್ಲಿ ಯುರೋಪಿಯನ್ ಹೊರಗಿನ ಪ್ರದೇಶಗಳನ್ನ ಏನ್ ಮಾಡ್ತಾರಪ್ಪ ಅಂತ ಕಾರ್ಯರೂಪಕ್ಕೆ ತರುವಂತದ್ದು ಮಾಡಿರ್ತಾರೆ. ಹಂಗಿತ್ತಂದ್ರೆ ನಿಮಗೊಂದು ಡೌಟ್ಸ್ ಬರ್ಬೋದು, ಹಂಗಿತ್ತ ಪ್ರಪಂಚದಲ್ಲೇ ಅತಿ ಹೆಚ್ಚು ಎಲ್ಲಿದಾವೆ ಮತ್ತು ಇದಕ್ಕೊಂದಿಷ್ಟು ಮಾನದಂಡಗಳು ಏನಾದ್ರೂ ಇದಾವ ಅಂತಂದ್ರೆ ಎಸ್ ಇದಾವೆ. ಅತಿ ಹೆಚ್ಚು ಈಗ ನೋಡಿದಾಗ ಸ್ಪೇನ್. ಓಕೆ, ಹಾಗೆ ಚೇಂಜಸ್ ಆಗತ್ತೆ, ಚೆಕ್ ಮಾಡ್ಕೊಂತ ಇರಿ. 747 ಇದೆ. ಹಾಗೆ ಗ್ರೀಸ್ 617 ಇದೆ. ಅದರ ಜೊತೆಗೆ ಟರ್ಕಿ ಅಂತೇಳಿ ಬರುತ್ತೆ. ಈ ಟರ್ಕಿ ಏನಪ್ಪಾ ಅಂದ್ರ 614 ಇದೆ. ಈ ಟಾಪ್ 3 ಏನದಾವಲ್ಲ ಈ ಕಂಟ್ರೀಸ್ ಗಳಿದಾವೆ. ನಮ್ಮಲ್ಲಿ ಎಷ್ಟು ಏನು ಅಂತೇಳಿ ನಾನು ನಿಮಗೆ ಮುಂದೆ ಹೇಳ್ತಾ ಇದ್ದೀನಿ. ಇದಕ್ಕೆ ಆದಂತ ಒಂದಿಷ್ಟು ಮಾನದಂಡಗಳು ಯಾವುದು ನೋಡೋಣ. ಒಂದಿಷ್ಟು ಮಾನದಂಡಗಳನ್ನ ಇದಾವೆ. ಓಕೆ, ಆ ಮಾನದಂಡಗಳಲ್ಲಿ ವಿವಿಧ ಅಂಶಗಳನ್ನ 33 ಅಂಶಗಳನ್ನ ಏನ್ ಮಾಡ್ತಾರಪ್ಪ ಅಂತ ತಗೊಂತಾರೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ ಒಂದು 4 ಮಾನದಂಡಗಳು ಪರಿಸರದ ಶಿಕ್ಷಣ ಮಾಹಿತಿ ಅಂತೇಳಿ. ಓಕೆ, ಪರಿಸರ ಶಿಕ್ಷಣ ಹಾಗೂ ಮಾಹಿತಿ ಅಂತೇಳಿ ಓಕೆ, ಇದು ಬರುತ್ತೆ. ಇನ್ನು ಎರಡನೇದು ಯಾವ್ದಪ್ಪ ಅಂತಂದ್ರೆ ಸ್ನಾನದ, ಅಂದ್ರೆ ನಾವು ಬೆಳಗ್ಗೆ ಸ್ನಾನ ಮಾಡ್ತೀವಲ್ಲ, ಸೊ ಸ್ನಾನದ ನೀರಿನ ಗುಣಮಟ್ಟವನ್ನ ಈ ಕನ್ಸಿಡರ್ ಅನ್ನ ಮಾಡ್ತಾರೆ. ಗುಣಮಟ್ಟ. ಓಕೆ, ನೆಕ್ಸ್ಟ್ ಮೂರನೇದು ಯಾವ್ದಪ್ಪ ಅಂತಂದ್ರೆ ಪರಿಸರದ ನಿರ್ವಹಣೆ. ಪರಿಸರ ನಿರ್ವಹಣೆ ಅಂತೇಳಿ ಬರುತ್ತೆ. ನಿರ್ವಹಣೆ ಬರುತ್ತೆ. ನಾಲ್ಕನೇದು ಯಾವ್ದಪ್ಪ ಅಂತಂದ್ರೆ ಇವು ನೋಟ್ ಮಾಡ್ಕೊಳ್ಳಿ ಹಿಂದ್ಗಡೆಗೆ, ಬೀಚ್ಗಳ ಸಂರಕ್ಷಣೆ ಹಾಗೂ ಅಲ್ಲಿನ ಸುರಕ್ಷತೆ ಬಗ್ಗೆ ಹೇಳುತ್ತೆ.
ಈಗ ಬೀಚ್ಗಳಿರ್ತಾವಲ್ಲ, ಅದರ ಸಂರಕ್ಷಣೆ ಹೇಗ್ ಮಾಡ್ತಾ ಇದ್ದಾರೆ, ಗಲೀಜ್ ಇಟ್ಟಿದಾರಾ ಅಥವಾ ಇಲ್ಲ, ಅದರ ರಕ್ಷಣೆ ಹೇಗಿದೆ, ಮತ್ತೆ ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡ್ರೆ ಯಾವ್ದು ಕಾಯಿಲೆ ಬರ್ತದೋ ಬರೋದಿಲ್ಲೋ, ಅಲ್ಲಿ ಏನಾದ್ರೂ ಡಕೈತರು ಇದಾರಾ, ಹೇಗಿದ್ದಾರೆ ಅನ್ನೋದನ್ನ ಕಂಪ್ಲೀಟ್ಲಿ ಇದೆ ಏನಪ್ಪಾ ಅಂತಂದ್ರೆ ರಕ್ಷಣೆಯನ್ನ ಮಾಡುವಂಥದ್ದು ಅಲ್ಲಿನ ಸುರಕ್ಷತೆ ಬಗ್ಗೆ ಹೇಳತ್ತೆ. ಓಕೆ, ಈ ಇಷ್ಟು ಮಾನದಂಡಗಳು. ಇವಾಗ ನಾವು ಏನ್ ಮಾಡೋಣ ಅಂತಂದ್ರೆ ಬ್ಲೂ ಫ್ಲಾಗ್ಗಳ ಬಗ್ಗೆ ನೋಡ್ಕೊಳ್ಳೋಣ. ಒಂದ್ ನೆನಪಿಟ್ಕೊಂಡ್ಬಿಡಿ, ಬ್ಲೂ ಫ್ಲಾಗ್ ಯಾವಾಗಲೂ ಕರಾವಳಿಗೆ ಬರುತ್ತೆ. ಕರಾವಳಿ ಅಂತ ಬಂತು ಅಂತಂದ್ರೆ ಕರಾವಳಿ ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ನಮಗೆ ಇದು ಇಷ್ಟು ಕರಾವಳಿಯ ಪ್ರದೇಶ ಆಗಿರ್ತದೆ, ತೆಳಗಡೆನೆ ಕಂಡು ಬರ್ಬೇಕು, ಹೌದಾ? ಅದಕ್ಕಾಗಿ ಇಲ್ಲಿ ಬರುವಂತದ್ದು ಯಾವುದು ಅಂತಂದ್ರೆ ಅದ್ರ ಮಾತ್ರ ನೆನ್ಪಿಟ್ಕೊಳ್ಳಿ. ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಂಡು ಬರುವಂತದ್ದು ಕೆಲವೊಂದಿಷ್ಟು ನಮ್ಮ ಕನ್ನಡದಲ್ಲಿ ಮ್ಯಾಪ್ಗಳಲ್ಲಿ ತಪ್ಪನ್ನ ಕೊಟ್ಟಿದ್ದಾರೆ, ಅದನ್ನ ಸರಿ ಮಾಡ್ಕೊಳ್ಳಿ. ಓಕೆ, ಮೊದಲನೇದಾಗಿ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಇಲ್ಲಿ ಗುಜರಾತ್ ನಲ್ಲಿ ಕಂಡು ಬರುತ್ತೆ. ಓಕೆ, ಈ ಗುಜರಾತ್ ನಲ್ಲಿ ಕಂಡು ಬರುತ್ತೆ. ಇಲ್ಲಿರುವಂತದ್ದು ಇಲ್ಲಿರತ್ತೆ. ಸೊ ಇದನ್ನ ಮೊದಲು ತಿಳಿಸ್ತೀನಿ. ಶಿವರಾಜಪುರಂ ಬೀಚು ಅಂತೇಳಿ, ಶಿವರಾಜಪುರಂ ಬೀಚು. ಓಕೆ, ಇದು ಒಂದನೇದ್ದು ನೆನಪಿಟ್ಕೊಂಡ್ಬಿಡಿ. ಎರಡನೇದ್ದು ಎಲ್ಲಿ ಬರುತ್ತೆ ಅಂತಂದ್ರೆ ಇಲ್ಲಿ ನಿಮಗೆ ದೀವು ದಮನ್ ಅಂತೇಳಿ ಬರುತ್ತೆ. ಸೊ ಇಲ್ಲಿ ಕಂಡು ಬರುವಂತದ್ದು ಎರಡನೇದ್ದು. ಓಕೆನಾ, ಗೋಗಲ್ ಅಂತೇಳಿ ಬರುತ್ತೆ, ಗೋಗಲ್. ಓಕೆನಾ, ಇದು ಎರಡನೇದಾಗಿರುತ್ತೆ. ಇನ್ನು ದೀವು ಅಲ್ಲಿ ಕಂಡು ಬರುವಂತದ್ದು ಇದು ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ದೀವು. ಓಕೆ, ನೆಕ್ಸ್ಟ್ ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ಏನಾಗಿದಾವಪ್ಪ ಅಂತಂದ್ರ 5 ಬ್ಲೂ ಫ್ಲಾಗ್ಗಳಿಗೆ ಸೇರ್ಪಡೆಯಾಗಿದಾವೆ. ಅವು ಎಲ್ಲೆಲ್ಲಿ ಅಂತೇಳಿ ಹೇಳ್ತೀನಿ. ಮೊದಲ 1, 2, 3, 4 ಮತ್ತು 5 ಇವಿಷ್ಟೂ ನೆನಪಿಟ್ಕೊಂಡ್ಬಿಡಿ. ಓಕೆ, ಮೊದಲ ಯಾವುದು ಅಂತಂದ್ರೆ ಪರ್ನಾಕ್ ಅಂತೇಳಿ ಒಂದು ಬರ್ತದೆ. ಓಕೆ, ಇಲ್ಲಿ ಬರ್ಕೊಂಡಿರ್ತೀನಿ, ಬರೀರಿ ನೀವು ಕೂಡ ಹಾಗೆ. ಪರ್ನಾಕ್ ಕ್ರಾಸ್ ಆಗಿ ಬರ್ದಿರ್ತೀನಿ, ತೊಂದರೆ ತಗೋಬೇಡಿ. ಕ್ರಾಸ್ ಅಲ್ಲೇ, ಯಾಕೆ ಅಂತಂದ್ರೆ ನಿಮಗೆ ಈಸಿಯಾಗಿ ಈ ತಿಳಿಸೋದಕ್ಕೆ. ಓಕೆ, ಅಷ್ಟೇ, ಬೇರೆ ಏನಲ್ಲ. ಎರಡನೇದ್ದು ಇಲ್ಲೇ ಇರುತ್ತೆ, ನಾಗನ್ ಅಂತೇಳಿ ಒಂದು ಬರುತ್ತೆ, ನಾಗನ್. ಓಕೆ, ನಾಗನ್ ಅಂತ ಬರುತ್ತೆ. ಮೂರನೇದ್ದು ಈ ಕಡೆ ಬರ್ದಿರ್ತೀನಿ ನೋಡ್ರಿ. ಓಕೆನಾ, ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಮೂರನೇದು ಲಾಡ್ಗಾರ್ ಅಂತೇಳಿ ಬರುತ್ತೆ. ಲಾಡ್ಗಾರ್ ಬರುತ್ತೆ, ಅದು ರತ್ನಗಿರಿಯಲ್ಲಿ. ನೆಕ್ಸ್ಟ್ ಶ್ರೀವರ್ಧನ್ ಅಂತೇಳಿ ಒಂದು ಬರುತ್ತೆ. ನೆಕ್ಸ್ಟ್ ಶ್ರೀವರ್ಧನ್, ಶ್ರೀವರ್ಧನ್ ಅಂತೇಳಿ ಬರುತ್ತೆ. ನೆಕ್ಸ್ಟ್ ಬರುವಂತದ್ದು ಕೊನೆಯದು ಇಲ್ಲಿ ಗುಹಾಗರ್ ಅಂತೇಳಿ ಬರುತ್ತೆ. ಓಕೆನಾ, ಗುಹಾಗರ್ ಅಂತೇಳಿ ಬರುತ್ತೆ. ಇದು ಕೂಡ ರತ್ನಗಿರಿಯಲ್ಲೇ ಬರುತ್ತೆ. ಹಂಗಿತ್ತಂದ್ರೆ ನೆಕ್ಸ್ಟ್ ಎಲ್ಲಿ ಬರ್ತದ್ರಿ ಅಂತಂದ್ರೆ ನಮ್ಮ ಕರ್ನಾಟಕಕ್ಕೆ ಬರಬೇಕು. ಕರ್ನಾಟಕದಲ್ಲಿ ಇಲ್ಲಿ ಬರುವಂತದ್ದು ಒಂದು ಕಾಸರಗೋಡು ಅಂತೇಳಿ ಬರುತ್ತೆ. ಇಲ್ಲೊಂದು ಏನಪ್ಪಾ ಅಂತಂದ್ರೆ ಪಡುಬಿದ್ರಿ ಅಂತ ಬರುತ್ತೆ. ಕಾಸರಗೋಡು, ಕಾಸರಗೋಡು. ಓಕೆ, ನೆಕ್ಸ್ಟ್ ಪಡುಬಿದ್ರಿ. ನಿಮಗೆ ಏರಿಕೆ ಕ್ರಮದಲ್ಲಿ ಬರಿ ಅಂತಂದ್ರೂ ಕೂಡ ನಿಮಗೆ ಈಸಿ ಆಗುವಂಥದ್ದು. ಓಕೆನಾ, ಇಷ್ಟು ಬರುತ್ತೆ. ಹಂಗಿತ್ತಂದ್ರ ಲಕ್ಷದ್ವೀಪದಲ್ಲಿ ಯಾವುದೆಲ್ಲ ಕಂಡು ಬರುತ್ತೆ ನಿಮ್ಗೆ ಇಲ್ಲೇ ಸ್ಟೇಟ್, ಅದಕ್ಕೇನೆ ನಾನು ನಿಮಗೆ ಮ್ಯಾಪ್ ಅನ್ನ ಹಿಡಿದಿದ್ದು. ಓಕೆನಾ, ನಾನು ಜಾಸ್ತಿ ಬರ್ಸಕ್ ಹೋಗೋದಿಲ್ಲ, ಜಾಸ್ತಿ ಹೇಳೋದಿಲ್ಲ. ಲಕ್ಷದ್ವೀಪ ಅಂತಂದ್ರೆ ಇಲ್ಲಿ ಕಂಡು ಬರುತ್ತೆ. ಮೀನಕಾಯಿ ಅಂತೇಳಿ ಮೇಲೆ ಬರುತ್ತೆ, ಮೀನಕಾಯಿ, ಮೀನಕಾಯಿ ಅಂತೇಳಿ ಮೇಲೆ ಬರುತ್ತೆ. ತೆಳಗಡೆ ಯಾವುದು ಅಂತಂದ್ರೆ ಕದಮತ್ ಅಂತೇಳಿ ಬರುತ್ತೆ, ಕದಮತ್, ಕದಮತ್ ಅಂತೇಳಿ ತೆಳಗಡೆ ಬರುವಂತದ್ದು. ಇನ್ನು ಕೇರಳದಲ್ಲಿ 2 ಕಂಡು ಬರುತ್ತೆ. ಕೇರಳದಲ್ಲಿ ಒಂದು ಇಲ್ಲಿ ಕಂಡು ಬರುವಂತದ್ದು, ಇಲ್ಲಿ ಯಾವ್ದು ಬರುತ್ತೆ ಅಂತಂದ್ರೆ ಇಲ್ಲಿ ಬರುವಂತದ್ದು ಚೆಲ್ ಅಂತೇಳಿ ಬರುತ್ತೆ. ಕಪ್ಪಡಲ್ಲ, ಚೆಲ್ ಅಂತ ಬರುತ್ತೆ. ಅದು ನಮ್ಮ ಇದ್ರಲ್ಲಿ ನೋಡಿದೆ, ನಾನು ನಮ್ಮ ಕರೆಂಟ್ ಅಫೇರ್ಸ್ ಅಲ್ಲಿ ಕನ್ನಡದಲ್ಲಿ ನೋಡಿದೆ, ಬಟ್ ಅದು ರಾಂಗ್ ಕೊಟ್ಟಿದ್ದಾರೆ. ಓಕೆ, ನಾನು ಚೆಕ್ ಮಾಡಿದಾಗ ಇಂಟರ್ನೆಟ್ ಅಲ್ಲಿ ಅದು ಮೇಲಿದೆ, ಚೆಲ್ ಅಂತೇಳಿ ಮೇಲೆ ಬರುತ್ತೆ. ಕಪ್ಪಡ್ ಅನ್ನೋದು ತೆಳಗಡೆ ಬರುತ್ತೆ. ಓಕೆನಾ, ಕಪ್ಪಡ್ ಅಂತೇಳಿ. ಓಕೆ, ಇಷ್ಟು ಇಲ್ಲಿ ಬರುವಂತದ್ದು. ಹಂಗಿತ್ತಂದ್ರ ನೆಕ್ಸ್ಟ್ ತಮಿಳ್ನಾಡಿನಲ್ಲಿ ಯಾವ್ದು ಕಂಡು ಬರುತ್ತೆ ಅಂತಂದ್ರ ಯಪ್ಪ ಇಲ್ಲಿ ಪುದುಚೇರಿ ಇದೆ ಗೊತ್ತಾ? ಈ ಪುದುಚೇರಿದು ಕೂಡ ಏನಪ್ಪಾ ಅಂತಂದ್ರ ಒಂದು ಇಡನ್ ಅಂತೇಳಿ ಬರುತ್ತೆ, ಇಡನ್ ಅಂತ ಬರುತ್ತೆ. ಇಡನ್ ಬರೋದು ಪುದುಚೇರಿಯಲ್ಲೇ ಆಗಿರುತ್ತೆ. ಓಕೆ, ನೆಕ್ಸ್ಟ್ ತಮಿಳ್ನಾಡಿನಲ್ಲಿ ಕಂಡು ಬರುವಂತದ್ದು ಯಾವ್ದಂದ್ರ ಕೋವಲಂ ಅಂತೇಳಿ ಬರುತ್ತೆ, ಕೋವಲಂ ಅಂತೇಳಿ ಬರುತ್ತೆ. ಓಕೆ, ಇದು ಬರೋದು ತಮಿಳ್ನಾಡಿನಲ್ಲಿ. ಇಲ್ಲಿ ತಮಿಳ್ನಾಡಿದೆಲ್ಲ, ಸೊ ಇದನ್ನ ನೆನಪಿಟ್ಕೊಂಡ್ಬಿಡಿ. ಹಂಗಿತ್ತಂದ್ರ ಆಂಧ್ರ ಪ್ರದೇಶದಲ್ಲಿ ಯಾವ್ದಾದ್ರು ಬರುತ್ತೆ ಏನ್ರಿ ಅಂತಂದ್ರ ಆಂಧ್ರ ಪ್ರದೇಶದಲ್ಲಿ ಋಷಿಕೊಂಡ ಬರುತ್ತೆ, ಋಷಿಕೊಂಡ ಅಂತೇಳಿ ಬರುತ್ತೆ. ಓಕೆನಾ, ಋಷಿಕೊಂಡ. ಇನ್ನ ಸೆಕೆಂಡ್ ಲಾಸ್ಟ್ ಇರೋದು ಯಾವುದು ಅಂತಂದ್ರ ಒಡಿಸಾದಲ್ಲಿ ಕಂಡು ಬರುವಂತದ್ದು. ಈ ಒಡಿಸಾದಲ್ಲಿ ಮೊಟ್ಟ ಮೊದಲ ಇದು ಗೋಲ್ಡನ್ ಅಂತ ಕರಿತೀವಿ ನಾವು, ಇದನ್ನ ಗೋಲ್ಡನ್ ಬೀಚ್ ಅಂತಾನು ಕೂಡ ಕರಿತೀವಿ. ಓಕೆ, ಇದು ಮೊದಲ. ಇನ್ನು ಕೊನೆಯದಾಗಿ ಯಾವ್ದು ಕಂಡು ಬರುತ್ತಪ್ಪ ಅಂತಂದ್ರ ರಾಧಾನಗರ್ ಅಂತೇಳಿ ಬರುತ್ತೆ. ಓಕೆನಾ, ರಾಧಾನಗರ್.
ಯಾವುದರಲ್ಲಿ ಬರುತ್ತೆ, ಯಾವ ಕೇಂದ್ರಾಡಳಿತದಲ್ಲಿ ಬರುತ್ತೆ ಅನ್ನೋದು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ರಾಧಾನಗರ್ ಅಂತೇಳಿ. ಸೊ ಇದು ಇಷ್ಟೂನು ಏನಪ್ಪಾ ಅಂತಂದ್ರೆ ಈ ಬ್ಲೂ ಫ್ಲಾಗ್ಗೆ ಸಂಬಂಧಿಸಿರುವಂತಹ ಮಾಹಿತಿಯನ್ನ ಆಗಿದೆ. ಇಲ್ಲಿ 18 ಬ್ಲೂ ಫ್ಲಾಗ್ ಗಳನ್ನ ನಾವು ಏನ್ ಮಾಡ್ಕೊಂಡಿದೀವಪ್ಪ ಅಂತಂದ್ರೆ ಈಗ ನೋಡ್ಕೊಂಡಿದೀವಿ. ಇದು 2026 ಜನವರಿಯ ಪ್ರಚಲಿತ ಘಟನೆಯಾಗಿರುತ್ತೆ. ಓಕೆನಾ, 5ನೇ ತಾರೀಕಿಂದು. ಇದೊಂದು ಡೇಟ್ ಕೂಡ ನೆನಪಿಟ್ಕೊಂಡ್ಬಿಡಿ. ಸೊ ಇದ್ರ ಮುಂದೆ ಏನಾದ್ರೂ ಆದ್ರೆ ನೀವು ಅಪ್ಡೇಟ್ ಅನ್ನ ಮಾಡ್ಕೋಬೇಕು. ಇದೇ ಮ್ಯಾಪ್ ಅಲ್ಲೇ ಮಾಡ್ಕೊಳ್ಳಿ, ಯಾವುದೇ ಮ್ಯಾಪ್ ಗಳನ್ನ ಚೇಂಜಸ್ ಅನ್ನ ಮಾಡ್ಕೋಬೇಡಿ. ಥ್ಯಾಂಕ್ ಯು ಸೋ ಮಚ್. 1 ಸೆಕೆಂಡ್ ಎಲ್ಲರಿಗೂ ಕೂಡ ಯಾರೆಲ್ಲ KS ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು. ಯಾವ್ದು ಬೇಕು ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಅದನ್ನೇ ನಿಮಗೆ ಮ್ಯಾಪ್ ಮುಖಾಂತರ ಹೇಳ್ಕೊಡ್ತೀನಿ.